ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜುಸ್ ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಇತಿಹಾಸದಲ್ಲಿ ಮುಖ್ಯವಾದ ವಿಷಯವಾಗಿರುವಂತಹ ಆಧಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಕದಂಬರ ಇತಿಹಾಸಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುವ ಪ್ರಮುಖ ಶಾಸನ ಯಾವುದು? ಉತ್ತರ: ತಾಳಗುಂದದ ಶಾಸನ. ಚೋಳರ ಸ್ಥಳೀಯ ಸರ್ಕಾರ ಗ್ರಾಮಾಡಳಿತದ ಬಗ್ಗೆ ಮಹತ್ವದ ವಿವರಗಳನ್ನು ನೀಡುವ ಶಾಸನ ಯಾವುದು? ಉತ್ತರ: ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನವನ್ನು ಕೆತ್ತಿಸಿದ ಚೋಳದೊರೆ ಯಾರು? ಉತ್ತರ: 1ನೇ ಪರಾಂತಕ. ಕುಡಿಮೆಯ ಮಲೈ ಶಾಸನ ಯಾವ ವಿವರಗಳನ್ನು ಒಳಗೊಂಡಿದೆ? ಉತ್ತರ: ದಕ್ಷಿಣದ ಸಂಗೀತದ ಬೆಳವಣಿಗೆಯ ವಿವರಗಳನ್ನು. ಬಸ್ತ, ಉದಯಗಿರಿ, ಸಾಂಚಿಯ ಶಾಸನಗಳು ಯಾವ ವಂಶದ ಆಡಳಿತದ ಬಗ್ಗೆ ಮಾಹಿತಿ ನೀಡುತ್ತದೆ? ಉತ್ತರ: ಗುಪ್ತ ವಂಶ. ಪ್ರತಿಹಾರ ದೊರೆ ಭೋಜರಾಜನ ಬಗ್ಗೆ ಮಾಹಿತಿ ಒದಗಿಸುವ ಶಾಸನ ಯಾವುದು? ಉತ್ತರ: ಗ್ವಾಲಿಯರ್ ಶಾಸನ. ಮೌರ್ಯರ ವಂಶಾವಳಿ ಮತ್ತು ಕಾಲಾನುಕ್ರಮಣಿಕೆಯನ್ನು ನಿರ್ಧರಿಸಲು ಇರುವ ಪ್ರಮುಖ ಆಧಾರವೇನು? ಉತ್ತರ: ಶಾಸನಗಳು. ಭಾರತದಲ್ಲಿ ದೊರೆತ ಪ್ರಮುಖ ಗ್ರೀಕ್ ನಾಣ್ಯಗಳು ಯಾವುವು? ಉತ್ತರ: ಸ್ಟೇಟರ್, ಡೇರಿಕ್, ದಿನಾರ್. ವಾಯವ್ಯ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಇಂಡೋ ಗ್ರೀಕರು, ಶಕರು, ಪಾರ್ಥಿನಿಯರು ಮತ್ತು ಕುಶಾನರ ಇತಿಹಾಸಕ್ಕಿರುವ ಪ್ರಮುಖ ಆಧಾರಗಳು ಯಾವುವು? ಉತ್ತರ: ನಾಣ್ಯಗಳು. 8 ಬಗೆಯ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಹೊರಡಿಸಿದ ಗುಪ್ತದೊರೆ ಯಾರು? ಉತ್ತರ: ಸಮುದ್ರಗುಪ್ತ. ರಾಜವಂಶಗಳ ಕಾಲದ ಆರ್ಥಿಕ ಸ್ಥಿತಿಗೆ ಕೈಗನ್ನಡಿಯಂತಿರುವ ಆಕರಗಳು ಯಾವುವು? ಉತ್ತರ: ನಾಣ್ಯಗಳು. ಕುಶಾನರ ಮೇಲೆ ರೋಮನ್ನರ ಪ್ರಭಾವವಿತ್ತು ಎಂಬುದಕ್ಕೆ ಪ್ರಮುಖ ಆಧಾರಗಳೇನು? ಉತ್ತರ: ಕುಶಾನರ ನಾಣ್ಯಗಳು. ಗುಪ್ತರ ನಾಣ್ಯಗಳ ಮೇಲೆ ಇದ್ದ ದೇವಿಯ ಚಿತ್ರ ಯಾವುದು? ಉತ್ತರ: ಲಕ್ಷ್ಮಿಯ ಚಿತ್ರ. ಕುಶಾನರ ನಾಣ್ಯಗಳ ಮೇಲೆ ಇದ್ದ ದೇವನ ಚಿತ್ರ ಯಾವುದು? ಉತ್ತರ: ಶಿವನ ಚಿತ್ರ. ಎರಡನೇ ಚಂದ್ರಗುಪ್ತನು ಪಶ್ಚಿಮದ ಶಕರನ್ನು ಸೋಲಿಸಿದ್ದನ್ನು ತಿಳಿಯಲು ಇರುವ ಪ್ರಮುಖ ಆಧಾರಗಳು ಯಾವುವು? ಉತ್ತರ: ಅವನ ಬೆಳ್ಳಿಯ ನಾಣ್ಯಗಳು. ಭಾರತದಲ್ಲಿನ ಪುರಾತನ ಸ್ಮಾರಕಗಳು ಯಾವುವು? ಉತ್ತರ: ಬೌದ್ಧ ಸ್ತೂಪಗಳು, ವಿಹಾರಗಳು,
ಜೈನ ಚೈತ್ಯಾಲಯಗಳು, ಅರಮನೆಗಳು, ದೇವಾಲಯಗಳು, ಗುಹಾಲಯ, ಸ್ತಂಭಗಳು ಇತ್ಯಾದಿ. ಅಗಸ್ಟಸ್ ಮತ್ತು ಟೈಬೀರಿಯಸ್ ಚಕ್ರವರ್ತಿಗಳ ಕಾಲದ ರೋಮನ್ ನಾಣ್ಯಗಳು ದೊರೆತ ಸ್ಥಳ ಯಾವುದು? ಉತ್ತರ ಬೆಂಗಳೂರು. ರಾಜಕೀಯ ಇತಿಹಾಸಕ್ಕಿಂತ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಇತಿಹಾಸ ತಿಳಿಯಲು ಇರುವ ಪ್ರಮುಖ ಆಧಾರಗಳು ಯಾವುವು? ಉತ್ತರ ಸ್ಮಾರಕಗಳು. ಬೌದ್ಧ ಧರ್ಮ ಮತ್ತು ಸಮಕಾಲೀನ ಜನಜೀವನದ ಬಗ್ಗೆ ವಿವರ ನೀಡುವ ಆಧಾರ ಗ್ರಂಥಗಳು ಯಾವುವು? ಉತ್ತರ ಬೌದ್ಧ ಸಾಹಿತ್ಯ ಗ್ರಂಥಗಳು. ಬೌದ್ಧ ತ್ರಿಪಿಟಕಗಳು ಯಾವುವು? ಉತ್ತರ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪಿಟಕ. ರಾಜತರಂಗಿಣಿ ಕೃತಿಯನ್ನು ಬರೆದವರು ಯಾರು? ಉತ್ತರ ಕಲ್ಹಣ. ಕಾಶ್ಮೀರದ ಇತಿಹಾಸವನ್ನು ಕುರಿತ ಕೃತಿ ಯಾವುದು? ಉತ್ತರ ರಾಜತರಂಗಿಣಿ. ಕನೂಜಿನ ಅರಸ ಹರ್ಷ ಚಕ್ರವರ್ತಿಯ ಬಗ್ಗೆ ವಿವರ ನೀಡುವ ಪ್ರಮುಖ ಕೃತಿ ಯಾವುದು? ಉತ್ತರ ಹರ್ಷಚರಿತ. ಹರ್ಷಚರಿತ ಕೃತಿಯನ್ನು ಬರೆದವನು ಯಾರು? ಉತ್ತರ ಬಾಣಕವಿ. ಅರ್ಥಶಾಸ್ತ್ರ ಕೃತಿಯ ರಚನೆಕಾರ ಯಾರು? ಉತ್ತರ ಕೌಟಿಲ್ಯ. ಚಂದ್ರಗುಪ್ತ ಮತ್ತು ಚಾಣಕ್ಯರ ಬಗ್ಗೆ ವಿವರ ನೀಡುವ ವಿಶಾಖದತ್ತನ ಕೃತಿ ಯಾವುದು? ಉತ್ತರ ಮುದ್ರಾ ರಾಕ್ಷಸ. ಬುದ್ಧಚರಿತೆ ಕೃತಿಯನ್ನು ರಚಿಸಿದವರು ಯಾರು? ಉತ್ತರ ಅಶ್ವಘೋಷ. ಮೂರನೇ ಬೌದ್ಧ ಮಹಾಸಮ್ಮೇಳನದಲ್ಲಿ ಕೈಗೊಂಡ ತೀರ್ಮಾನಗಳ ಸಂಗ್ರಹ ಯಾವುದು? ಉತ್ತರ ಕಥಾವಸ್ತು. ನಾಲ್ಕನೇ ಬೌದ್ಧ ಮಹಾಸಮ್ಮೇಳನದಲ್ಲಿ ಕೈಗೊಂಡ ತೀರ್ಮಾನಗಳ ಸಂಗ್ರಹ ಯಾವುದು? ಉತ್ತರ ಮಹಾವಿಭಾಷ ಗ್ರಂಥ. ಪ್ರಾಚೀನ ದಕ್ಷಿಣ ಭಾರತದ ಇತಿಹಾಸ ರಚನೆಗೆ ದೊರೆಯುವ ಮಹತ್ವದ ಆಕರ ಯಾವುದು? ಉತ್ತರ ಸಂಗಮ್ ಸಾಹಿತ್ಯ. ಕರ್ನಾಟಕದ ಭೌಗೋಳಿಕ ಎಲ್ಲೆಯನ್ನು ಕುರಿತ ಪ್ರಸ್ತಾಪವಿರುವ ಕನ್ನಡ ಕೃತಿ ಯಾವುದು? ಉತ್ತರ ಕವಿರಾಜಮಾರ್ಗ. ಕವಿರಾಜಮಾರ್ಗ ಕೃತಿಯ ರಚನೆಕಾರ ಯಾರು? ಉತ್ತರ ಶ್ರೀವಿಜಯ. ಕನ್ನಡ ಸಾಹಿತ್ಯದ ಮೊದಲ ಗದ್ಯ ಕಾವ್ಯ ಕೃತಿ ಯಾವುದು? ಉತ್ತರ ಕವಿರಾಜಮಾರ್ಗ. ಕಲ್ಯಾಣಕಾರಕ ಕೃತಿಯ ಕರ್ತೃ ಯಾರು? ಉತ್ತರ ಉಗ್ರಾದಿತ್ಯ. ಕಲ್ಯಾಣಕಾರಕ ಕೃತಿಯ ವಿಷಯ ಏನು? ಉತ್ತರ ವೈದ್ಯಕೀಯ. ಗಂಗಾ ದೊರೆಗಳ ಬಗ್ಗೆ ವಿವರ ನೀಡುವ ಶಿವಮಾರ ದೊರೆತ ರಚಿತ ಗಂಗಾ ದೊರೆಗಳ ಬಗ್ಗೆ ವಿವರ ನೀಡುವ ಶಿವಮಾರ ದೊರೆ ರಚಿತ ಕೃತಿ ಯಾವುದು? ಉತ್ತರ ಗಜಾಷ್ಟಕ.
ಗಜಾಷ್ಟಕ ಕೃತಿಯನ್ನು ರಚಿಸಿದವರು ಯಾರು? ಉತ್ತರ ಗಂಗದುರಿ ಶಿವಮಾರ. ತಲಕಾಡಿನ ಗಂಗರ ಬಗ್ಗೆ ಉಪಯುಕ್ತ ಮಾಹಿತಿ ಒಳಗೊಂಡ ಚಾವುಂಡರಾಯನ ಕೃತಿ ಯಾವುದು? ಉತ್ತರ ಚಾವುಂಡರಾಯ ಪುರಾಣ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳನ್ನು ರಚಿಸಿದವರು ಯಾರು? ಉತ್ತರ ಪಂಪ. ಕಲ್ಯಾಣಿ ಚಾಲುಕ್ಯ ಅರಸ ಎರಡನೇ ತೈಲಪನ ಬಗ್ಗೆ ವಿವರ ಒಳಗೊಂಡ ರನ್ನನ ಕೃತಿ ಯಾವುದು? ಉತ್ತರ ಅಜಿತನಾಥ ಪುರಾಣ. ರನ್ನ ತನ್ನ ಆಶ್ರಯದಾತ ಇರಿವ ಬೆಡಂಗನನ್ನು ಭೀಮನಿಗೆ ಹೋಲಿಸಿ ಬರೆದ ಕೃತಿ ಯಾವುದು? ಉತ್ತರ ಗದಾಯುದ್ಧ. ಚಾಲುಕ್ಯ 6ನೇ ವಿಕ್ರಮಾದಿತ್ಯನ ಆಳ್ವಿಕೆಯ ಮಾಹಿತಿ ನೀಡುವ ಗ್ರಂಥ ಯಾವುದು? ಉತ್ತರ ವಿಕ್ರಮಾಂಕ ದೇವಚರಿತ. ವಿಕ್ರಮಾಂಕ ದೇವಚರಿತ ಕೃತಿಯನ್ನು ರಚಿಸಿದವರು ಯಾರು? ಉತ್ತರ ಬಿಲ್ಲಣ. ಹೈ ಎಂಬ ಪಾರಸಿ ಅಕ್ಷರಗಳನ್ನು ಒಳಗೊಂಡ ನಾಣ್ಯಗಳನ್ನು ಮುದ್ರಿಸಿದವರು ಯಾರು? ಉತ್ತರ ಐದರ್ ಅಲಿ. ಸಿಂಗೆ ನಾಯಕನ ಹಳ್ಳಿ ಶಾಸನ ಯಾವ ದೊರೆಯ ಪಟ್ಟಾಭಿಷೇಕದ ವಿವರಗಳನ್ನು ತಿಳಿಸುತ್ತದೆ? ಉತ್ತರ ಶ್ರೀಕೃಷ್ಣದೇವರಾಯ. ಅಕ್ಬರ್ ನಾಮ ಐನಿ ಅಕ್ಬರಿ ಕೃತಿಗಳನ್ನು ರಚಿಸಿದವರು ಯಾರು? ಉತ್ತರ ಅಬುಲ್ ಫಜಲ್. ಉಮಾಯುನ್ ನಾಮ ಕೃತಿಯನ್ನು ಬರೆದವರು ಯಾರು? ಉತ್ತರ ಗುಲ್ಬದನ್ ಬೇಗಂ. ಬಾಬರ್ ನಾಮ ಎಂಬ ಕೃತಿಯನ್ನು ಬರೆದವರು ಯಾರು? ಉತ್ತರ ಬಾಬರ್. ಬಾದ್ಶಹ ನಾಮ ಎಂಬ ಕೃತಿಯನ್ನು ಬರೆದವರು ಯಾರು? ಉತ್ತರ ಅಬ್ದುಲ್ ಹಮೀದ್ ಲಾಹೋರಿ. ಶಹಜಹಾನ್ ನಾಮ ಎಂಬ ಕೃತಿಯನ್ನು ಬರೆದವರು ಯಾರು? ಉತ್ತರ ಇನಾಯತ್ ಖಾನ್. ಆಲಂಗೀರ್ ನಾಮ ಕೃತಿಯನ್ನು ಬರೆದವರು ಯಾರು? ಉತ್ತರ ಮೊಹಮ್ಮದ್ ಕಾಸಿಂ. ಇಂಡಿಕಾ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಮೆಗಾಸ್ತನಿಸ್. ಹಿಸ್ಟರಿ ಆಫ್ ಬ್ರಿಟಿಷ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಜಿ.ಎಸ್. ಮಿಲ್. ದ ಆಕ್ಸ್ಫರ್ಡ್ ಹಿಸ್ಟರಿ ಆಫ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು? ಉತ್ತರ ವಿ.ಇ. ಸ್ಮಿತ್. ದ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಆರ್.ಸಿ. ದತ್. ಎ ಹಿಸ್ಟರಿ ಆಫ್ ಸಿವಿಲೈಸೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಆರ್.ಸಿ. ದತ್.
ಪೊಲಿಟಿಕಲ್ ಹಿಸ್ಟರಿ ಆಫ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಸರ್ ಜಾನ್ ಮಾಲ್ಕಮ್ಸ್. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನ ಮರೆಯದಿರಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.